ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ತುಂಗಭದ್ರಾ ಜಲಾಶಯದ 19ನೇ ಕ್ರಸ್ಟ್ ಗೇಟ್ನ ಲಿಂಕ್ ಕಟ್ ಆಗಿರೋದು ರಾಜ್ಯಕ್ಕೊಂದು ಎಚ್ಚರಿಕೆಯ ಸಂದೇಶ ಆಗ್ತಾ ಇದೆ. ಯಾಕೆಂದ್ರೆ ರಾಜ್ಯದಲ್ಲಿ ಇಂತಹ 16 ಅಣೆಕಟ್ಟೆಗಳಿವೆ. ಅದರಲ್ಲಿ 100 TMCಗೂ ಹೆಚ್ಚು ಪ್ರಮಾಣದ ನೀರು ಸಂಗ್ರಹ ಆಗುವ ಜಲಾಶಯಗಳಿವೆ. ಹೀಗಿರುವಾಗ ಇಲ್ಲಿ ಇಂಥ ದುರಂತಗಳು ಸಂಭವಿಸಿಬಿಟ್ರೆ ಗತಿ ಏನು ಅನ್ನೋ ಭಯ ಒಂದು ಶುರುವಾಗ್ತಾ ಇದೆ. ಅಲ್ಲದೆ ಇಂಥ ಸಂದರ್ಭಗಳಲ್ಲಿ ಅಗತ್ಯವಾಗಿ ಬೇಕಾಗಿರುವ ಸ್ಟಾಪ್ ಲಾಗ್ ಗೇಟ್ಗಳನ್ನು ರಾಜ್ಯದ ಕೆಲ ಜಲಾಶಯಗಳಲ್ಲಿ ಅಳವಡಿಸಿದ್ದಾರೆ. ಆಲಮಟ್ಟಿ ಹಾಗೂ ನಾರಾಯಣಪುರ ಜಲಾಶಯಗಳಲ್ಲಿ ಈ ಸ್ಟಾಪ್ ಗೇಟ್ಗಳಿದ್ದು, KRS, ತುಂಗಭದ್ರಾ ಜಲಾಶಯಗಳಲ್ಲಿ ಇಂಥ ವ್ಯವಸ್ಥೆ ಇಲ್ಲ. ಇದು ರಾಜ್ಯ ಸರ್ಕಾರ ಹಾಗೂ ನೀರು ನಿರ್ವಹಣಾ ಮಂಡಳಿಗಳ ವೈಫಲ್ಯ ಅನ್ನೋದರಲ್ಲಿ ಯಾವ ಅನುಮಾನಗಳೂ ಇಲ್ಲ. ಹಾಗಾದ್ರೆ ರಾಜ್ಯದ ಜಲಾಶಯಗಳ ಪರಿಸ್ಥಿತಿ ಏನು? ಯಾವೆಲ್ಲ ಅಣೆಕಟ್ಟೆಗಳು ಅಪಾಯವನ್ನು ಎದುರಿಸ್ತಾ ಇವೆ? ಸರ್ಕಾರ ಡ್ಯಾಮ್ಗಳ ವಿಷಯದಲ್ಲಿ ಯಾಕೆಷ್ಟು ನಿರ್ಲಕ್ಷ್ಯವನ್ನು ತೋರಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ನಮ್ಮ ರಾಜ್ಯ ಸರ್ಕಾರ ಮೇಕೆದಾಟು ಅಣೆಕಟ್ಟೆಯನ್ನು ಕಟ್ಟೋದಕ್ಕೆ ತುದಿಗಾಲಲ್ಲಿ ನಿಂತಿದೆ. ಅದು ರಾಜ್ಯಕ್ಕೆ ಅತ್ಯವಶ್ಯಕ ಪ್ರಾಜೆಕ್ಟ್ ಅನ್ನೋದು ನಿಜಾನೇ. ಆದ್ರೆ ಈಗಾಗಲೇ ರಾಜ್ಯದಲ್ಲಿರೋ ಡ್ಯಾಮ್ಗಳ ವ್ಯವಸ್ಥೆ ಅವ್ಯವಸ್ಥೆಗಳ ಬಗ್ಗೆ ಗಮನ ಹರಿಸದೆ ಮತ್ತೊಂದು ಡ್ಯಾಮ್ ಪ್ರಾಜೆಕ್ಟ್ಗಳನ್ನ ಕೈಯಲ್ಲಿ ಹಿಡ್ಕೊಂಡು ಜನರ ಮೂಗಿಗೆ ತುಪ್ಪ ಹಚ್ಚೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಈಗ ತುಂಗಭದ್ರಾ ಜಲಾಶಯದಲ್ಲಿ ನಡೆದಿರೋ ಘಟನೆಯನ್ನು ನೋಡಿದ್ರೆ ನಮ್ಮ ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ಡ್ಯಾಮ್ಗಳ ಬಗ್ಗೆ ಇರೋ ಕಾಳಜಿ ಎಷ್ಟು ಅನ್ನೋದು ಅರ್ಥವಾಗ್ತಾ ಇದೆ. ನಮ್ಮ ರಾಜ್ಯದಲ್ಲಿ 3 TMCಗೂ ಅಧಿಕ ಪ್ರಮಾಣದ ನೀರನ್ನು ಸಂಗ್ರಹಿಸುವ 21 ಡ್ಯಾಮ್ಗಳಿವೆ. ಅವುಗಳನ್ನು ಹೊರತುಪಡಿಸಿ ಇನ್ನೂ 16 ಡ್ಯಾಮ್ಗಳು ನಮ್ಮಲ್ಲಿವೆ. ಅದರಲ್ಲಿ ಪ್ರಮುಖವಾಗಿ ಆಲಮಟ್ಟಿ, ತುಂಗಭದ್ರಾ, ಭದ್ರಾ, KRS, ಕಬಿನಿ, ವಾಣಿ ವಿಲಾಸ್ ಸಾಗರ, ಬಸವಸಾಗರ, ಕಾರಂಜಿ, ಹೇಮಾವತಿ, ಲಿಂಗನಮಕ್ಕಿ, ಮಾಣಿ, ಸೂಪ, ಕೊಡಸಹಳ್ಳಿ ಡ್ಯಾಮ್ಗಳು ಅತಿ ಮುಖ್ಯ ಅನ್ನಿಸ್ಕೊಳ್ಳುತ್ತವೆ. ಅವುಗಳಿಂದ ವಿದ್ಯುತ್ ಉತ್ಪಾದನೆ, ಕುಡಿಯುವ ನೀರಿನ ಜೊತೆಗೆ ಕೃಷಿಗೆ ಕೂಡ ನೀರನ್ನು ಬಳಸ್ತಾ ಇದ್ದಾರೆ. ಹೀಗಾಗಿ ಈ ಎಲ್ಲ ಜಲಾಶಯಗಳು ರಾಜ್ಯದ ಮಟ್ಟಿಗೆ ತುಂಬಾನೇ ಇಂಪಾರ್ಟೆಂಟ್ ಅನ್ನಿಸ್ಕೊಳ್ಳುತ್ತವೆ. ಜಲಾಶಯಗಳನ್ನು ಆಧುನಿಕ ಕಾಲದ ದೇವಾಲಯಗಳು ಅಂತ ಭಾರತದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಹೇಳಿದ್ರು. ಸ್ವಾತಂತ್ರ್ಯ ಭಾರತದಲ್ಲಿ ಸಾಕಷ್ಟು ಡ್ಯಾಮ್ಗಳನ್ನು ನಿರ್ಮಾಣ ಕೂಡ ಮಾಡಲಾಯಿತು. ಆ ಡ್ಯಾಮ್ಗಳ ನಿರ್ಮಾಣದಿಂದಲೇ ದೇಶದ ಕೃಷಿ ಕ್ಷೇತ್ರದಲ್ಲಿ ಸಾಕಷ್ಟು ಬದಲಾವಣೆಗಳು ಆದವು. ಹಸಿರು ಕ್ರಾಂತಿಗೆ ಅದು ಕಾರಣ ಆಯಿತು. ದೊಡ್ಡ ದೊಡ್ಡ ನಗರಗಳಿಗೆ ಕುಡಿಯೋ ನೀರನ್ನು ಒದಗಿಸ್ತಾ ಇರೋದು ಕೂಡ ಈ ಡ್ಯಾಮ್ಗಳೇ. ಇವತ್ತು ಜಲಾಶಯಗಳನ್ನ ಡ್ಯಾಮ್ಗಳನ್ನ ರಾಷ್ಟ್ರೀಯ ಸಂಪತ್ತು ಅಂತ ಹೇಳ್ತೀವಿ. ನಾವು ಗೊತ್ತಲ್ಲ, ಭಾರತೀಯರು ಜಗತ್ತಲ್ಲಿ ಬಹುಶಃ ನಮ್ಮಷ್ಟು ಬೇಜವಾಬ್ದಾರಿಯ ಜನ ಬೇರೆ ಎಲ್ಲಾದ್ರೂ ಇದಾರ ಗೊತ್ತಿಲ್ಲ. ಈಗ ನೋಡಿ, ನದಿಯನ್ನ ತಾಯಿ ಅಂತ, ದೇವರು ಅಂತೆಲ್ಲ ಕರೆದು ಪೂಜೆ ಮಾಡಿ ಅದು ತುಂಬಿದಾಗ ಬಾಗಿನ ಅರ್ಪಿಸಿ ಬರ್ತೀವಿ. ಹಾಗೆ ನಮ್ಮೆಲ್ಲ ಕಲ್ಮಶಗಳನ್ನ ಅದೇ ನದಿಗೆ ಬಿಟ್ಟು ತಾಯಿ ಅಂತ ಕರೆದ ನದಿಯನ್ನ ಗಲೀಜು ಕೂಡ ಮಾಡ್ತೀವಿ. ಆ ನದಿಗಳ ನೀರನ್ನ ನಾವೇ ಕುಡಿಬೇಕು ಅನ್ನೋದು ಗೊತ್ತು, ಆದರೂ ನದಿ ತಟಗಳನ್ನ ಶುದ್ಧವಾಗಿಟ್ಟುಕೊಳ್ಳೋದಕ್ಕೆ ನಮಗೆ ಬರುವುದಿಲ್ಲ. ಇನ್ನು ಡ್ಯಾಮ್ಗಳ ವಿಷಯದಲ್ಲಿ ಕೂಡ ನಮ್ಮ ಮನಸ್ಥಿತಿ ಇದಕ್ಕಿಂತ ಭಿನ್ನವಾಗೇನಿಲ್ಲ. ಆಧುನಿಕ ಭಾರತದ ದೇವಾಲಯಗಳು ಅಂತ ಕರೆಯಲ್ಪಟ್ಟ ಈ ಡ್ಯಾಮ್ಗಳ ನಿರ್ವಹಣೆ ಹೇಗಾಗ್ತಿದೆ ಅನ್ನೋದನ್ನ ನಾವು ನೋಡ್ತಲೇ ಇದ್ದೀವಿ. ಇವತ್ತು ಬಹುತೇಕ ಡ್ಯಾಮ್ಗಳಲ್ಲಿ ನೀರಿಗಿಂತ ಹೆಚ್ಚು ಹೂಳು ತುಂಬಿಕೊಂಡಿದೆ. ಮಳೆಗಾಲದ ಆರಂಭಕ್ಕೂ ಮೊದಲು ಡ್ಯಾಮ್ಗಳನ್ನು ಎಲ್ಲ ರೀತಿಯಲ್ಲಿ ಪರಿಶೀಲನೆ ಮಾಡಬೇಕು. ಅದಕ್ಕಾಗಿ ಒಂದಷ್ಟು ಅಧಿಕಾರಗಳು, ಪ್ರಾಧಿಕಾರಗಳು ಎಲ್ಲ ಇರುತ್ತವೆ. ಆದರೆ ಅವರು ಕೆಲಸ ಮಾಡೋದು ಅಪರೂಪ. ಈಗ ತುಂಗಭದ್ರಾ ಡ್ಯಾಮಲ್ಲಿ ನಾವು ಕಾಣ್ತಾ ಇರೋದು ಇಂಥದ್ದೇ ಒಂದು ನಿರ್ಲಕ್ಷ್ಯದಿಂದ ಉಂಟಾದ ಸಮಸ್ಯೆಯನ್ನು. ತುಂಗಭದ್ರಾ ಅಣೆಕಟ್ಟೆಯಲ್ಲಿ ಉಂಟಾಗಿರುವ ಸಮಸ್ಯೆಗೆ ತಾಂತ್ರಿಕ ದೋಷ ಕಾರಣ ಅಂತ ಹೇಳಲಾಗ್ತಾ ಇದೆ. ಡ್ಯಾಮ್ಗಳ ನಿರ್ವಹಣೆಯನ್ನು ಮಾಡಬೇಕಾದದ್ದು ತಾಂತ್ರಿಕ ಸಮಿತಿ. ಅದಕ್ಕೆ ಅಂತಲೇ ಸರ್ಕಾರ ಲಕ್ಷ ಸಂಬಳ ಕೊಟ್ಟು ಇಂಜಿನಿಯರು, ಚೀಫ್ ಇಂಜಿನಿಯರು, ಜೂನಿಯರ್ ಇಂಜಿನಿಯರು ಹೀಗೆ ಸಾಕಷ್ಟು ಜನರನ್ನು ನೇಮಕ ಮಾಡಿದೆ. ಅವರು ಎಷ್ಟು ಜವಾಬ್ದಾರಿಯಿಂದ ಕೆಲಸ ಮಾಡ್ತಾರೆ ಅನ್ನೋದಕ್ಕೆ ಈ ಘಟನೆ ಒಂದು ಚಿಕ್ಕ ನಿದರ್ಶನ ಅಷ್ಟೇ. ಗೆಳೆಯರೆ, ಮಳೆಗಾಲ ಆರಂಭವಾದ ಮೇಲೆ ಡ್ಯಾಮಿಗೆ ನೀರು ಹರಿದು ಬರುತ್ತೆ. ಹೀಗಾಗಿ ಅದರ ಗೇಟುಗಳು, ಡ್ಯಾಮಿನ ಸುರಕ್ಷತೆ ಇದೆಲ್ಲವನ್ನು ಕೂಡ ಮಳೆಗಾಲಕ್ಕೂ ಮೊದಲೇ ಪರೀಕ್ಷೆ ಮಾಡಬೇಕು. ಕ್ರಸ್ಟ್ ಗೇಟುಗಳು ಸುಭದ್ರವಾಗಿವೆಯಾ, ಸರಿಯಾಗಿ ಕೆಲಸ ಮಾಡ್ತಾ ಇದೆಯಾ ಅನ್ನೋದನ್ನ ಚೆಕ್ ಮಾಡ್ಕೋಬೇಕು. ಲೀಕೇಜ್ ಎಲ್ಲಾದರೂ ಇದೆಯಾ ಅನ್ನೋದನ್ನ ಪರೀಕ್ಷೆ ಮಾಡಬೇಕು. ಅಂಥದ್ದೇನೇ ಇದ್ರೂ ಮಳೆಗಾಲಕ್ಕೆ ಮೊದಲೇ ಅದೆಲ್ಲವನ್ನ ಸರಿಪಡಿಸ್ಕೋಬೇಕು. ಆದರೆ ಇಲ್ಲಿ ಕೆಲಸವನ್ನು ಅಧಿಕಾರಿಗಳು ಮಾಡಿದ್ರ? ಯಾವುದೇ ಡ್ಯಾಮಲ್ಲಿ ಗೇಟ್ ಸಮಸ್ಯೆ ಉಂಟಾಗೋದಿದೆಯಲ್ಲ, ಅದು ಏಕಾಏಕಿ ಆಗಿ ಹೋಗೋದಲ್ಲ. ಅಲ್ಲಿ ಸಮಸ್ಯೆ ಮೊದಲೇ ಇರುತ್ತೆ. ಆ ಭಾಗಕ್ಕೆ ಹೆಚ್ಚು ನೀರು ನುಗ್ಗಿ ಬರೋದ್ರಿಂದ ಉಂಟಾಗುವ ಅಧಿಕ ಒತ್ತಡಕ್ಕೆ ಗೇಟಿನ ಚೈನುಗಳು ಕಟ್ ಆಗುವ ಸಾಧ್ಯತೆ ಇರುತ್ತೆ. ಇದು ನಿರ್ವಹಣೆಯ ಲೋಪವೇ ಹೊರತು ಬೇರೇನೂ ಅಲ್ಲ ಅಂತ ಈ ಹಿಂದೆ ಕ್ರಸ್ಟ್ ಗೇಟ್ಗಳ ತಯಾರಿಯಲ್ಲಿ ಕೆಲಸ ಮಾಡಿದ್ದ ಹೊಸಪೇಟೆಯ ಹಲವು ಕಾರ್ಮಿಕರು ಹೇಳ್ತಾ ಇದ್ದಾರೆ. ಈ ಹಿಂದೆ ತುಂಗಭದ್ರಾ ಸ್ಟೀಲ್ ಪ್ರಾಡಕ್ಟ್ ಕಾರ್ಖಾನೆ ಇಲ್ಲಿತ್ತು. ಅಲ್ಲಿ ಕ್ರಸ್ಟ್ ಗೇಟ್ಗಳನ್ನು ತಯಾರು ಮಾಡ್ತಾ ಇದ್ವು. ದೇಶ ಹಾಗೂ ವಿದೇಶಗಳಿಗೆ ಈ ಕಾರ್ಖಾನೆಯಿಂದ ಕ್ರಸ್ಟ್ ಗೇಟ್ಗಳು ಹೋಗ್ತಾ ಇದ್ವು. ಹಾಗೆ TB ಡ್ಯಾಮ್ ಗೇಟ್ನ ಉಸ್ತುವಾರಿಯನ್ನು ಕೂಡ ಇದೇ ಸ್ಟೀಲ್ ಪ್ರಾಡಕ್ಟ್ ಕಾರ್ಖಾನೆ ನೋಡ್ಕೊಳ್ತಾ ಇತ್ತು. ಈಗ ಅದು ಇಲ್ಲ.
ಆದರೆ ಅದರಲ್ಲಿ ಕೆಲಸ ಮಾಡ್ತಿದ್ದ ಕಾರ್ಮಿಕರು ಹೊಸಪೇಟೆಯಲ್ಲಿದ್ದಾರೆ. ಅವರು ಕೂಡ ಈ ಸಮಸ್ಯೆಗೆ ಇಂಜಿನಿಯರುಗಳ ನಿರ್ಲಕ್ಷ್ಯವೇ ಕಾರಣ ಅಂತ ಹೇಳ್ತಾ ಇದ್ದಾರೆ. ಇನ್ನು ಈಗ ನಡೆದಿರೋ ಅವಘಡದಿಂದ ಎಚ್ಚೆತ್ತುಕೊಂಡಿರೋ ಸರ್ಕಾರ ಇನ್ನು 2 ದಿನಗಳಲ್ಲಿ ತಜ್ಞರ ಸಮಿತಿಯೊಂದನ್ನು ರಚನೆ ಮಾಡುತ್ತಂತೆ. ಅವರು ರಾಜ್ಯದ ಎಲ್ಲ ಜಲಾಶಯಗಳಿಗೆ ಭೇಟಿ ಕೊಟ್ಟು ಅವುಗಳ ಭದ್ರತೆ ಹಾಗೂ ನಿರ್ವಹಣೆಯ ಬಗ್ಗೆ ವರದಿಯನ್ನು ಕೊಡ್ತಾರಂತೆ. ಇನ್ನು ಈಗ ಕಿತ್ತು ಹೋಗಿರೋ ಗೇಟ್ನ ರಿಪೇರಿಗೆ ಈಗಾಗಲೇ ಡಿಸೈನ್ ಅನ್ನು ಕಳುಹಿಸಿಕೊಡಲಾಗಿದೆ ಅನ್ನೋ ಮಾಹಿತಿಯನ್ನ ರಾಜ್ಯದ ಉಪಮುಖ್ಯಮಂತ್ರಿ ಹಾಗೂ ಜಲಸಂಪನ್ಮೂಲ ಸಚಿವ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಇನ್ನು 4-5 ದಿನಗಳಲ್ಲಿ ಗೇಟ್ ರಿಪೇರಿ ಕೆಲಸ ನಡೆಯುತ್ತೆ. ರೈತರು ಆತಂಕ ಪಡೋದು ಬೇಡ ಅನ್ನೋ ಮಾಹಿತಿಯನ್ನು ಅವರು ಕೊಟ್ಟಿದ್ದಾರೆ. ಅಲ್ಲದೆ ಡ್ಯಾಮಲ್ಲಿ 50 TMC ಅಷ್ಟು ನೀರನ್ನು ಉಳಿಸ್ಕೊಳ್ಳೋದಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡ್ತೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಆದರೆ ಇಲ್ಲಿ ವಸ್ತುಸ್ಥಿತಿ ಬೇರೆನೇ ಇದ್ದಾಗಿದೆ. ಸದ್ಯಕ್ಕೆ 19ನೇ ನಂಬರಿನ ಕ್ರಸ್ಟ್ ಗೇಟ್ ಅನ್ನ ಮರು ಅಳವಡಿಕೆ ಮಾಡೋದಕ್ಕೆ ಸಾಧ್ಯ ಆಗುವುದಿಲ್ಲ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಅಲ್ಲಿಗೆ ಸ್ಟಾಪ್ ಲಾಕ್ ಗೇಟ್ಗಳನ್ನು ತಂದು ಹಾಕೋದಕ್ಕೆ ನಿರ್ಧಾರ ಮಾಡಿದಾರಂತೆ. ಅಂದ್ರೆ ಸದ್ಯಕ್ಕೆ ಅಲ್ಲಿಗೆ ಟೆಂಪರರಿ ಗೇಟ್ಗಳನ್ನು ಹಾಕಿ ಅಲ್ಲಿ ಹರಿತಿರೋ ನೀರನ್ನ ಸಂಪೂರ್ಣವಾಗಿ ನಿಲ್ಲಿಸುವ ಯೋಚನೆಯಲ್ಲಿ ಇಂಜಿನಿಯರ್ಗಳಿದ್ದಾರೆ. ಆ ಬಳಿಕ ಅಂದ್ರೆ ಡ್ಯಾಮ್ ಅಲ್ಲಿ ನೀರು ಕಡಿಮೆ ಆದ ಮೇಲೆ ಡ್ಯಾಮ್ಗೆ ಹೊಸದಾಗಿ ಗೇಟನ್ನು ಅಳವಡಿಸಿಕೊಳ್ಳಲಾಗುತ್ತೆ ಅನ್ನೋ ಮಾಹಿತಿಗಳು ಕೇಳಿ ಬರ್ತಾ ಇವೆ. ಸದ್ಯಕ್ಕೆ ಇದು ಒಳ್ಳೆಯ ಐಡಿಯಾ ಅಂತ ಕೂಡ ತಜ್ಞರು ಹೇಳ್ತಾ ಇದ್ದಾರೆ. ಹಾಗಲ್ಲದೆ ಇದ್ರೆ ನೀರು ಹರಿಯೋ ರಭಸಕ್ಕೆ ಅಲ್ಲಿ ಯಾವ ಕೆಲಸನೂ ಮಾಡೋದಕ್ಕಾಗೋದಿಲ್ಲ, ಹಾಗೇನೆ ನೀರನ್ನು ಉಳಿಸಿಕೊಳ್ಳೋದಕ್ಕೆ ಕೂಡ ಸಾಧ್ಯ ಆಗೋದಿಲ್ಲ. ಸೊ ನೀರಿನ ಹರಿವನ್ನು ಸಂಪೂರ್ಣವಾಗಿ ನಿಲ್ಲಿಸಿ ಆ ಬಳಿಕ ಗೇಟ್ ನಿರ್ಮಾಣದ ಕೆಲಸವನ್ನು ಮಾಡಬೇಕಾಗತ್ತೆ. ಹೀಗಾಗಿ ಇಲ್ಲಿ ಸರ್ಕಾರ ಯಾವ ನಿರ್ಣಯವನ್ನು ಕೈಗೊಳ್ಳುತ್ತೆ ಅನ್ನೋದನ್ನು ಕೂಡ ನಾವು ಕಾದು ನೋಡಬೇಕು. ಇನ್ನು ಈಗ ಅಳವಡಿಸಬೇಕಿರೋ ಗೇಟ್ನ ನಿರ್ಮಾಣ ಕಾರ್ಯ ನಡೀತಾ ಇದೆ. ಆ ಗೇಟ್ ನಿರ್ಮಾಣದ ಹೊಣೆಯನ್ನ ನಾರಾಯಣ ಇಂಜಿನಿಯರಿಂಗ್ಗೆ ವಹಿಸಿದಾರಂತೆ. ಹಾಗಂತ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಗಿ ಹೇಳಿದ್ದಾರೆ. ಅಲ್ಲಿ 60 ಅಡಿ ಎತ್ತರ ಹಾಗೂ 20 ಅಡಿ ಅಗಲದ ಗೇಟ್ ಸಿದ್ಧ ಆಗತ್ತೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ಭದ್ರಾ ಜಲಾಶಯದಲ್ಲಿ ಕೂಡ ಇದೇ ರೀತಿಯ ಸಮಸ್ಯೆ ಕಾಣ್ತಾ ಇದೆ. ಅಲ್ಲಿ ಎಡದಂಡೆ ಕಾಲುವೆಗೆ 180 ಕ್ಯೂಸೆಕ್ನಷ್ಟು ನೀರು ಹರಿದು ಹೋಗ್ತಾ ಇದೆ. ನೆಲಮಟ್ಟದಿಂದ 35 ಅಡಿ ಎತ್ತರದಲ್ಲಿ ಕಲ್ಲುಗಳು ಕಿತ್ತು ಹೋಗಿರೋದ್ರಿಂದ ಈ ಸೋರಿಕೆ ಉಂಟಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ರಿಪೇರಿ ಮಾಡೋದಕ್ಕೆ ಈ ಹಿಂದೆನೇ ಟೆಂಡರ್ ಕರೆಯಲಾಗಿತ್ತು. ಆದರೂ ಇಲ್ಲಿಯವರೆಗೆ ಅಲ್ಲಿ ಕೆಲಸ ಆಗಿಲ್ಲ. ಈಗ ಡ್ಯಾಮಲ್ಲಿ ಹೆಚ್ಚಿನ ಪ್ರಮಾಣದ ನೀರು ಸಂಗ್ರಹ ಆಗಿದೆ. ಹೀಗಾಗಿ ಕೆಲಸ ಮಾಡಬೇಕು ಅಂದರೆ ನೀರಲ್ಲಿ ಆಳಕ್ಕೆ ಮುಳುಗಿ ಕೆಲಸ ನಿರ್ವಹಿಸಬೇಕು. ಅದು ಆಗದ ಮಾತು. ನೀರಾವರಿ ಇಲಾಖೆ ಬೇಸಿಗೆಯಲ್ಲೇ ಈ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿದ್ರೆ ಭದ್ರಾ ಡ್ಯಾಮ್ನ ರಿಪೇರಿ ಕೆಲಸ ಇಷ್ಟರಲ್ಲಿ ಮುಗಿದು ಹೋಗ್ತಾ ಇತ್ತು. ಈ ಹಿಂದೆ ಇದೇ ಡ್ಯಾಮ್ನ ಗೇಟ್ ಅಲ್ಲಿ ಸಮಸ್ಯೆ ಕಾಣಿಸ್ಕೊಂಡಿತ್ತು. ಹೀಗಾಗಿ ಅಲ್ಲಿ ನದಿಗೆ ನೀರು ಹರಿದು ಹೋಗ್ತಾ ಇತ್ತು. ನದಿ ಮಟ್ಟದ ಗೇಟ್ ಕಿತ್ತು ಹೋಗಿದ್ದ ಕಾರಣದಿಂದ ಅದನ್ನು ಆಗಲೇ ರಿಪೇರಿ ಕೂಡ ಮಾಡಿದರು. ಅವತ್ತಿಗೆ ಜಲಾಶಯದಲ್ಲಿ 30% ಮಾತ್ರ ನೀರಿತ್ತು. ಹೀಗಾಗಿ ರಿಪೇರಿ ಕಾರ್ಯಕ್ಕೆ ಯಾವ ಸಮಸ್ಯೆನೂ ಆಗಲಿಲ್ಲ. ಇಷ್ಟಾದರೂ ಭದ್ರಾ ಜಲಾಶಯವನ್ನು ಸಂಪೂರ್ಣವಾಗಿ ಸುಸ್ಥಿತಿಯಲ್ಲಿಡೋದಕ್ಕೆ 100 ಕೋಟಿ ರೂಪಾಯಿಗಳು ಬೇಕು ಅನ್ನೋ ವರದಿಯನ್ನು ಕೊಡಲಾಗಿದೆಯಂತೆ. ಭದ್ರಾ ಜಲಾಶಯದ ಜೊತೆ ತುಂಗಾ ಜಲಾಶಯದಲ್ಲಿ ಕೂಡ 8ನೇ ನಂಬರ್ ಗೇಟ್ನ ವೈ ರೋಪಲ್ಲಿ ಸಮಸ್ಯೆ ಕಾಣಿಸ್ಕೊಂಡಿದೆ. ಕ್ರಸ್ಟ್ ಗೇಟನ್ನು ಮೇಲಕ್ಕೆತ್ತುವ ಉಕ್ಕಿನ ಹಗ್ಗ ಡ್ಯಾಮೇಜ್ ಆಗಿರೋದ್ರಿಂದ ಅದನ್ನು ಬದಲಿಸೋದಕ್ಕೆ ಟೆಂಡರ್ ಕರೆಯಲಾಗಿದೆ. ಆದರೆ ಇಲ್ಲಿವರೆಗೆ ಯಾವ ಗುತ್ತಿಗೆದಾರ ಕೂಡ ಬಿಡ್ ಸಲ್ಲಿಸೋದಕ್ಕೆ ಮುಂದೆ ಬಂದಿರಲಿಲ್ಲ. ಈಗ ಒಂದು ಕಂಪನಿ ಅಲ್ಲಿ ರಿಪೇರಿ ಕಾರ್ಯಕ್ಕೆ ಮುಂದೆ ಬಂದಿದ್ದು ಆದಷ್ಟು ಬೇಗ ಆ ಕೆಲಸವನ್ನು ಆರಂಭ ಮಾಡಲಾಗುತ್ತೆ ಅಂತ ಇಂಜಿನಿಯರ್ಗಳು ಹೇಳ್ತಾ ಇದ್ದಾರೆ. ಈ 2 ಉದಾಹರಣೆಗಳನ್ನು ನೋಡಿದರೆ ನಮ್ಮ ಸರ್ಕಾರಕ್ಕೆ ಜಲಾಶಯಗಳ ಬಗ್ಗೆ ಎಷ್ಟರ ಮಟ್ಟಿಗೆ ಜವಾಬ್ದಾರಿ ಇದೆ ಅನ್ನೋದು ಗೊತ್ತಾಗುತ್ತೆ. ಯಾವ್ಯಾವುದೋ ಗ್ಯಾರಂಟಿಗಳಿಗೆ, ಯೋಜನೆಗಳಿಗೆ, ಸ್ಕೈಡೆಕ್ಕುಗಳಿಗೆ ಜಿಲ್ಲೆಯ ಹೆಸರುಗಳನ್ನು ಬದಲಾಯಿಸೋದಕ್ಕೆ ಕೊಟ್ಟ ಗಮನವನ್ನು ಡ್ಯಾಮ್ಗಳ ವಿಷಯದಲ್ಲಿ ಕೊಟ್ಟಿದ್ರೆ ಆಧುನಿಕ ಭಾರತದ ದೇವಾಲಯಗಳು ಸುಭದ್ರವಾಗಿರೋದಕ್ಕೆ ಸಾಧ್ಯವಾಗ್ತಾ ಇತ್ತು. ಆದರೆ ಅದರಲ್ಲಿ ಹುಟ್ಟೋದು ಚಿಲ್ಲರೆ ಹಣ ನೋಡಿ. ಇವರಿಗೆಲ್ಲ ಮೂಟೆ ಹಣ ಬೇಕು. ಆಗದೇ ಇರೋ ಪ್ರಾಜೆಕ್ಟ್ಗಳ ಹೆಸರು ಹೇಳಿ ಜನರ ಮೂಗಿಗೆ ತುಪ್ಪ ಹಚ್ಚಬೇಕು. ಹೀಗಾಗಿ ದೊಡ್ಡ ಯೋಜನೆಗಳನ್ನ ಘೋಷಣೆ ಮಾಡೋ ಕಡೆಗೆ ಎಲ್ಲರ ಗಮನ ಇರುತ್ತೆ. ರೈತರ ಬಗ್ಗೆ, ನೀರಾವರಿ ಬಗ್ಗೆ ಯಾರಿಗೆ ಬೇಕಾಗಿದೆ ಹೇಳಿ? ಇನ್ನು ಈಗ ತುಂಗಭದ್ರಾ ಜಲಾಶಯದ ಗೇಟ್ ರಿಪೇರಿಯ ನಂತರ ಜಲಾಶಯಕ್ಕೆ ಸ್ಟಾಪ್ ಲಾಗ್ ಗೇಟ್ಗಳನ್ನು ಅಳವಡಿಸಬೇಕು ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಆಗ್ರಹಿಸಿದ್ದಾರೆ. ತುಂಗಭದ್ರಾ ಅಷ್ಟೇ ಅಲ್ಲ, KRS ಡ್ಯಾಮಿಗೆ ಕೂಡ ಈ ರೀತಿಯ ಸ್ಟಾಪ್ ಲಾಗ್ ಗೇಟ್ಗಳನ್ನು ಅಳವಡಿಸಿದ್ರೆ ಒಳ್ಳೆಯದು. ಯಾಕೆಂದ್ರೆ KRS ಅನ್ನೋದು ರಾಜ್ಯದ ಪ್ರಮುಖ ಜಲಾಶಯಗಳ ಪೈಕಿ ಒಂದು. ಈಗಾಗಲೇ ಆಲಮಟ್ಟಿ ಹಾಗೂ ಬಸವಸಾಗರ ಅಣೆಕಟ್ಟುಗಳಲ್ಲಿ ಈ ರೀತಿಯ ಸ್ಟಾಪ್ ಲಾಗ್ ಗೇಟ್ಗಳನ್ನು ಅಳವಡಿಸಲಾಗಿದೆ. ಈ ಡ್ಯಾಮ್ಗಳಿಗೆ ಕೂಡ ಅದನ್ನು ಅಳವಡಿಸಿದರೆ ಇಂಥ ಸಮಸ್ಯೆಗಳು ಉಂಟಾದಾಗ
ನೀರು ಪೋಲಾಗದ ಹಾಗೆ ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಈ ಗೇಟುಗಳು ಹೈಡ್ರಾಲಿಕ್ ವ್ಯವಸ್ಥೆಯ ಮೂಲಕ ಕೆಲಸ ಮಾಡುತ್ತವೆ. ಒಂದು ವೇಳೆ ನೀರು ಪೋಲಾಗ್ತಾ ಇದ್ರೆ ಅಲ್ಲಿಗೆ ಈ ಗೇಟ್ಗಳನ್ನು ಶಿಫ್ಟ್ ಮಾಡಿ ನೀರನ್ನು ಉಳಿಸುವ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಇವುಗಳನ್ನು ತಾತ್ಕಾಲಿಕವಾಗಿ ಕೆನಾಲ್ಗಳಲ್ಲಿ ಕೂಡ ಬಳಸ್ತಾರೆ. ಈ ರೀತಿಯ ಗೇಟ್ ಇದ್ದಿದ್ರೆ TB ಡ್ಯಾಮ್ನಿಂದ ಇಷ್ಟೊಂದು ಪ್ರಮಾಣದ ನೀರು ಹರಿದು ಹೋಗಬೇಕಾಗಿರಲಿಲ್ಲ. ಈಗಾಗಲೇ ಒಂದೇ ದಿನದಲ್ಲಿ 8 TMC ಅಷ್ಟು ನೀರು ಹರಿದು ಹೋಗಿದೆ. ಒಂದು ವೇಳೆ ಇನ್ನೂ 5 ದಿನ ಇದೇ ರೀತಿ ನೀರು ಹರಿದು ಹೋದರೆ ಅಲ್ಲಿಗೆ 48 TMC ಅಷ್ಟು ನೀರು ಖಾಲಿಯಾದ ಹಾಗಾಗುತ್ತೆ. ಹಾಗಾಗಿ ಆದಷ್ಟು ಬೇಗ ಗೇಟ್ಗಳನ್ನು ಅಳವಡಿಸುವ ಕೆಲಸ ನಡೀಲಿ. ತಾತ್ಕಾಲಿಕವಾಗಿ ಆದರೂ ನೀರಿನ ಹರಿವನ್ನು ನಿಲ್ಲಿಸಲಿ. ಇದರಿಂದ ನಮ್ಮ ನೀರು ನಮ್ಮ ರೈತರಿಗೆ ಉಳಿಯೋ ಹಾಗಾಗಲಿ ಅಂತ ಆಶಿಸ್ತಾ ಈ ಮಾಹಿತಿಯನ್ನು ಮುಗಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.